ಜನನ 26 ಸೆಪ್ಟೆಂಬರ್ 1904 ಬಿಜಾಪುರ ಜಿಲ್ಲೆಯ ಅಗರಖೇಡದಲ್ಲಿ. ಆರ್. ವಿ. ಜಂಗೀರ್ದಾರ್ ಇವರ ನಿಜ ನಾಮಧೇಯ ಹೆಸರು ಆದ್ಯ ರಂಗಾಚಾರ್ಯ. ಶ್ರೀರಂಗ ಎಂಬುದು ಕಾವ್ಯನಾಮ. ಹೀಗೆ 3 ಹೆಸರಿನ ವ್ಯಕ್ತಿ. ಸಂಸ್ಕೃತ ಅಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದರು. ಇವರು ಪ್ರಸಿದ್ಧ ನಾಟಕಕಾರರು, ಕಾದಂಬರಿಕಾರರು, ಕವಿಗಳೂ ಸಹ ಆಗಿ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೃತಿಗಳನ್ನು ನೀಡುವ ಮೂಲಕ ಸಮೃದ್ಧಿಯನ್ನು ತಂದಿದ್ದಾರೆ. ನಾಟಕಗಳು ಧರ್ಮವಿಜಯ, ಸಂಸಾರ, ಸ್ವಾರ್ಥತ್ಯಾಗ, ದರಿದ್ರನಾರಾಯಣ, ಹರಿಜನೋದ್ಧಾರ, ಪ್ರಪಂಚ ಪಾಣಿಪತ್ತು, ಕರ್ತನ ಕಮ್ಮಟ, ಕೇಳು ಜನಮೇಜಯ, ಶೋಕಚಕ್ರ, ಜೀವನ ಜೋಕಾಲಿ, ಕತ್ತಲೆ ಬೆಳಕು, ಪರಮೇಶ್ವರ ಪುಲಿಕೇಶಿ, ದಾರಿ ಯಾವುದಯ್ಯ ವೆಂಕಟೇಶಯ್ಯ. ನೀ ಕೊಡೆ ನಾ ಬಿಡೆ, ಕಾಲಯ ತಸ್ಮೈ ನಮಃ ಇತ್ಯಾದಿ. ಕಥಾಸಾಹಿತ್ಯ ಯಮನ ಸೋಲು, ವಿಶ್ವಾಮಿತ್ರನ ಸೃಷ್ಟಿ, ಕುಮಾರಸಂಭವ, ಪ್ರಕೃತಿ ಪುರುಷ, ಉತ್ತರವಿಲ್ಲದ ಪ್ರಶ್ನೆ, ಗೌತಮನ ಶಾಪ, ಶಾಮರಾಯನ ಸತ್ಯ, ಸೌಜನ್ಯದ ಬೆಲೆ, ಅನಾದಿ ಅನಂತ, ಕವಿತೆ, ಆಹ್ವಾನ, ಪ್ರವಾಸ ಕಥನ, ಶ್ರೀರಂಗ ಸಾಹಿತ್ಯಯಾತ್ರೆ, ಜೀವನ ಚರಿತ್ರೆ, ಅತಾತುರ್ಕ, ಕೇಮಲ್ ಪಾಷಾ, ನಮ್ಮ ನೆಚ್ಚಿನ ನೆಹರು, ರಂಗಭೂಮಿ ಕುರಿತು ನಾಟ್ಯದ ದರ್ಪಣ, ಕನ್ನಡ ರಂಗಭೂಮಿಯ ಪುರೋಭಿವೃದ್ಧಿ, ರಂಗನಾಟಕ ಶಾಸ್ತ್ರ, ಭರತನ ನಾಟ್ಯಶಾಸ್ತ್ರ, ನಾಟ್ಯಶಾಸ್ತ್ರದಲ್ಲಿ ನಟ ಇತ್ಯಾದಿ ವಿಮರ್ಶೆ, ಕಾಳಿದಾಸ ಭವಭೂತಿ ಅನುವಾದ, ಭಗವಾನ್ ಬುದ್ಧ, ಆಳದೇಗುಲ, ಚಂದ್ರಗುಪ್ತ, ಪರಬುದ್ಧ ಮತ್ತು ಕಾಡುಕೋಳಿ, ಇತರೆ. ಶಾರದೆಯ ಸಂಸಾರ, ಭಾಷಾಶಾಸ್ತ್ರ, ಸ್ವಲ್ಪ ದರದಲ್ಲಿ ಸ್ವಾರಸ್ಯ, ಋತುಸಂಹಾರ ಇವು ಪ್ರಬಂಧಗಳು. ಇಂಗ್ಲಿಷಿನಲ್ಲಿ ಡ್ರಾಮಾ ಈಸ್ ಸಂಕ್ರೀಜ್ಡ್ ಲೈಟರೇಚರ್. ಇಂಡಿಯನ್ ಥಿಯೇಟರ್, ಇಂಟ್ರೊಡಕ್ಷನ್ ಟು ಭರತಸ್ ನಾಟ್ಯಶಾಸ್ತ್ರ, ಆರ್ಟಿಕಲ್ ಆನ್ ಭಾಷಾಸ್, 10 ಪ್ಲೇಸ್ ಇತ್ಯಾದಿ. ಪ್ರಶಸ್ತಿಗಳು 1955ರಲ್ಲಿ ರಾಯಚೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. 1968ರಲ್ಲಿ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಫೆಲೋಶಿಪ್ ಗೌರವ. 1971ರಲ್ಲಿ ಕಾಳಿದಾಸ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 1972ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ. ಇವರ ವಿಶ್ವಾಮಿತ್ರನ ಸೃಷ್ಟಿ ಕನ್ನಡದಲ್ಲಿ ಮೊದಲ ನವ್ಯತೆಯನ್ನೊಳಗೊಂಡ ಕಾದಂಬರಿ. ಉದಾರ ವೈರಾಗ್ಯ, ಶತಾಯಗತಾಯ, ಸ್ವರ್ಗಕ್ಕೆ ಮೂರೇ ಬಾಗಿಲು, ಗೆಳೆಯ ನೀನು ಅಳಿಯ ನಾನು, ಸಮಗ್ರ ಮಂಥನ, ಸಂಧ್ಯಾಕಾಲ, ಜರಾಸಂಧ, ನರಕದಲ್ಲಿ ನರಸಿಂಹ, ಸಂಜೀವಿನಿ, ಸಾವಿತ್ರಿ, ಕತ್ತಲೆ ಬೆಳಕು, ಭಾರತ ಭಾಗ್ಯ ವಿಧಾತ ಇವರ ಇತರ ನಾಟಕಗಳು. ಕಾದಂಬರಿಗಳು ವಿಶ್ವಾಮಿತ್ರನ ಸೃಷ್ಟಿ, ಪುರುಷಾರ್ಥ, ಭರಪ್ಪನ ಭೂತ ಇವರ ಶಾರದೆಯ ಸಂಸಾರ ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕ. ನನ್ನ ನಾಟ್ಯ ನೆನಪುಗಳು, ಸಾಹಿತ್ಯ ಆತ್ಮಜಿಜ್ಞಾಸೆ ಇವರ ಆತ್ಮಕಥನಗಳು. 1984ರಲ್ಲಿ ಅಕ್ಟೋಬರ್ 17ರಂದು ನಿಧನ ಹೊಂದಿದರು.